ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ. Namo
ಕಲ್ಯಾಣ ನಿಧಗೆ ನಿಧಗೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನ ಉಪಶಾಂತಗೆ. ಹರಿ ಓಂ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ಮಹಾವಿಷ್ಣೋಃ ಆಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶತಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಶ್ರೀ ಆದಿವರಾಹ ಕ್ಷೇತ್ರೆ ವೆಂಕಟಾಚಲೆ ಶ್ರೀ ಶ್ರೀನಿವಾಸ ಸ್ವಾಮಿನಃ ದಿವ್ಯ ಸನ್ನಿಧೌ ಅಸ್ಮಿನ್ ದೇಶೆ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ మమ గోత్రోద్భవస్య. భక్తులందరూ కూడా మీ యొక్క గోత్రం చెప్పుకోవాలి. నామధేయస్య, ఇప్పుడు మీ యొక్క పేరు చెప్పుకోవాలి. ధర్మపత్ని సమేతస్య, ఇప్పుడు మీ యొక్క భార్య పేరు చెప్పుకోవాలి. సహ కుటుంబానాం, ఇప్పుడు కుటుంబ సభ్యుల పేర్లు, కోరికలను, ప్రార్థనలను స్వామివారికి విన్నవించుకోవాలి. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయుః ఆరోగ్య ఐశ్వర్యానాం అభివృద్ధ్యర్థం ధర్మార్థ కామ్యమోక్ష చతుర్విధ పురుషార్థ ఫలసిద్ధ్యర్థం ఇష్ట కామ్యార్థ సిద్ధ్యర్థం శ్రీ శ్రీనివాస స్వామినః కరుణాకటాక్ష వీక్షణ పరిపూర్ణ సిద్ధ్యర్థం లోకక్షేమార్థం శ్రీభూమినీలా సమేతస్య శ్రీ శ్రీనివాస స్వామినః కళ్యాణోత్సవం శ్రీ వైఖానస దివ్య ఆగమోక్త ప్రకారేణ అహం ఆచార్యముఖేన కారయిష్యే సర్వం శ్రీ శ్రీనివాసార్పణమస్తు. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ತಿರುಮಲ ಕ್ಷೇತ್ರದ ತ್ರಿಭುವನ ವಂದ್ಯನಾಗಿರುವ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ, ಭಕ್ತಜನ ಸಂದೋಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡಿ ಶ್ರೀನಿವಾಸನ ಪರಿಪೂರ್ಣಾನುಗ್ರಹವನ್ನು ಪಡೆಯುವ ಸನ್ನಾಹದಲ್ಲಿದೆ. ಅರ್ಚಕರು ಭಕ್ತರಿಂದ ಸಂಕಲ್ಪವನ್ನು ಮಾಡಿಸಿ ಕಲ್ಯಾಣೋತ್ಸವದ ಮುಂದಿನ ವಿಧಿವಿಧಾನಗಳನ್ನು
ನಡೆಸಿಕೊಡುವುದಕ್ಕಾಗಿ ಸಂಸಿದ್ಧರಾಗಿದ್ದಾರೆ. ಕಲ್ಯಾಣೋತ್ಸವಕ್ಕೆ ಬೇಕಾದ ಎಲ್ಲ ವಿಧವಾದ ಪರಿಕರಗಳನ್ನು ಕೂಡ ಸಿದ್ಧಗೊಳಿಸಿಕೊಂಡಿದ್ದಾರೆ. ವಿವಿಧ ರೀತಿಯ ಪಾತ್ರೆಗಳು, ದರ್ಭೆ, ಸಮಿತ್ತು, ಅಂಕುರಾರ್ಪಣೆಗೆ ಬೇಕಾದ ಧಾನ್ಯಗಳು, ಅಂಕುರಾರ್ಪಣೆಯ ಪಾತ್ರೆ ಹಾಗೂ ಘಂಟೆ ಮೊದಲಾದಂತಹ ವಿವಿಧ ಪರಿಕರಣಗಳನ್ನು ಸಜ್ಜುಗೊಳಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅಗ್ನಿ ಪ್ರತಿಷ್ಠಾಪನೆಗೆ ಬೇಕಾದ ಅಗ್ನಿಕುಂಡ ಹಾಗೂ ಅದಕ್ಕೆ ಬೇಕಾದ ಎಲ್ಲ ವಿಧವಾದ ಅಲಂಕಾರಾದಿಗಳನ್ನು ಕೂಡ ಮಾಡಿದ್ದಾರೆ. ಪುಷ್ಪಗಳರ್ಚನೆಗೆ ಬೇಕಾದ ಪುಷ್ಪಗಳನ್ನು, ತುಳಸಿ ಮೊದಲಾದ ದಳಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಂಗ್ರಹಿಸಿಕೊಂಡಿದ್ದಾರೆ. ವಧುವರರ ಅಲಂಕಾರಕ್ಕೆ ಬೇಕಾದ ರೇಷ್ಮೆಯ ವಸ್ತ್ರಗಳನ್ನು ಹಾಗೂ ಮಾಲೆಗಳನ್ನು ಸಿದ್ಧಗೊಳಿಸಿಕೊಂಡು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಸಿದ್ಧತೆಯಲ್ಲಿದ್ದಾರೆ. ಮೊದಲಿಗೆ ಕಲಶಾರಾಧನೆ ಪ್ರಾರಂಭವಾಗುತ್ತದೆ. ಅಕ್ಷತೆ ಶ್ರೀ ಭಗವದಾಜ್ಞ ಭಗವತ್ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ವಸದೇವ ದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಪದೇ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶೇಷಾಚಲ ನಿವಾಸಿನಃ ಶ್ರೀ ಭೂಮಿ ನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ಶ್ರೀ ವೈಕಾನಸ ಭಗವಚ್ಛಾಸ್ತ್ರೋಕ್ತ ಮಾರ್ಗೇಣ ಲೋಕಕಲ್ಯಾಣಾರ್ಥ ಕ್ರಿಯಮಾಣ ವೈವಾಹಿಕ ಮಹೋತ್ಸವಕರ್ಮಾಂಗಂ ಸದ್ಯೋಂಗಕರ್ಮಾಂಗಂ ರಕ್ಷಾಬಂಧಕರ್ಮಾಂಗಂ ಉಪಾಸನಾಗ್ನೋ ಆಘಾರಕರ್ಮಾಂಗಂ ಪ್ರಧಾನ ಹೋಮಕರ್ಮಾಂಗಂ ರಾಜಹೋಮಕರ್ಮಾಂಗಂ ಸರ್ವೋಪಕರಣ ಸಿದ್ಧ್ಯರ್ಥಂ ವೃದ್ಧ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಪುಣ್ಯಾವಾಚನಂ ಗರಿಷ್ಯನ್ ಆದೌ ವಿಶ್ವಕ್ಸೇನಾರಾಧನಂ ಗರಿಷ್ಯೆ ತದಂಗಂ ಕರಕಾರಾಧನಂ ಗರಿಷ್ಯೆ ಓಂ ಧಾರಾ ಸಪ್ತಸಮಾನಶೇಷೋ ಸರತ್ಸರಿತ್ಸ ಪರಿಪೂರಿತೇಷೋ ಅಪೋಪಕರಣಂ ಮೃದವಾಜೇಶ್ವರತ್ತಾಗಂ ಸರ್ವಗಂ ಸರ್ಮ ಇದಮಾವಸ್ಯವಾ ಶ್ರುತಮಾ ಶಾಂತ ಶಾಂತತಮಾ ಶುಭಾ ಶುತಮಾ ಪೂತಾ ಪೂತತಮಾ ಪುಣ್ಯ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾ ಅಮೃತ ಅಮೃತರಸಾಃ ಭೂತಾ ಬ್ರಹ್ಮ ಪವಿತ್ರೇಣ ಭೂತಾ ಸೂರ್ಯಸ್ಯ ರಶ್ಮಿಃ ಓಂ ಏತೆ ಶತಂ ವರುಣಗೆ ಸಹಸ್ರಂ ಮಿಗ್ನಿಗಾ ಪಾಶಾವಿತಾ ಪುರುತ್ರ ತೇಭ್ಯೋ ಇಂದ್ರಸ್ಯ ವಿಷ್ಣುರ್ವಿಶ್ವೇ ದೇವಾ ಅಮುಂಚನ್ನವರದಸ್ಯ ಕರಕೆ ಪಾಂಚಭೂತಿಕಮವಾಹಯಾಮಿ ಜಲೇ ವರುಣಮವಾಹಯಾಮಿ ಪಥೇ ಸಮವಾಹಯಾಮಿ ರಕ್ತಾಮೃತಮವಾಹಯಾಮಿ ಯದಸ್ಪತಿಮವಾಹಯಾಮಿ ವರುಣಾಗ್ರಮಃ ಇದಮಾಸನಂ ವರುಣಾಗ್ರಮಃ ಪಾದ್ಯಂ ಸಮರ್ಪಯಾಮಿ ಯರ್ಘ್ಯಂ ಸಮರ್ಪಯಾಮಿ ಆಚಮಣೀಯಂ ಸಮರ್ಪಯಾಮಿ ವರುಣಾಗ್ರಮಃ ಪುಣ್ಯಪುಷ್ಪೈ ಪೂಜಯಾಮಿ ವರುಣಾಗ್ರಮಃ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ವರುಣಾಗ್ರಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ವಿಶ್ವಕ್ಸೇನಂ ಚತುರ್ಬಾಹುಂ ಸಂಘಚಕ್ರಸಮನ್ವಿತಂ ಜಗಾಪತಿಂ ಶೃಂಗಕೇತುಂ ಸುಪುಷ್ಪರವಾಹನಂ ಉಮಾಗ್ನೇಯೋಗಸ್ಮಾತ್ ಜಾಮಹೇ ತ್ವಾ ವಿಶ್ವೇ ಸದಾತ್ಮಂ ಮಯಿತೋ ಅನುಶಂಭೋ ವಿರದಂತೆ ಸುನಿದತ್ತಾಂ ಪ್ರೈಷಾಮಧೀಶೋಪದಾನಾಮನಾದಿಃ ಯಾಮೇಶಸ್ತಾಂ ಧನಿತಾಂ ದದಾತು ಪದ್ಮಾಕಾರಮಂಡಲೆ ಓಂ ಷಕ್ಸೇನಮವಾಹಯಾಮಿ ಶಾಂತಮವಾಹಯಾಮಿ ಹರಮವಾಹಯಾಮಿ ಅಮಿತಮವಾಹಯಾಮಿ ನಿತ್ಯಾನಪಾಗಿನಮವಾಹಯಾಮಿ ತತ್ಪತ್ನೀಂ ಸೂತ್ರವತೀಮವಾಹಯಾಮಿ ವಾಮೇ ಜಗಾಮವಾಹಯಾಮಿ ವಿಶ್ವಕ್ಸೇನಾಗ್ರಮಃ ಇದಮಾಸನಂ ವಿಶ್ವಕ್ಸೇನಾಗ್ರಮಃ ಪಾದ್ಯಂ ಸಮರ್ಪಯಾಮಿ ಯರ್ಘ್ಯಂ ಸಮರ್ಪಯಾಮಿ ಆಚಮಣೀಯಂ ಸಮರ್ಪಯಾಮಿ ವಿಶ್ವಕ್ಸೇನಾಗ್ರಮಃ ಪುಣ್ಯಪುಷ್ಪೈ ಪೂಜಯಾಮಿ ವಿಶ್ವಕ್ಸೇನಾಗ್ರಮಃ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ವಿಶ್ವಕ್ಸೇನಾಗ್ರಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಭವತಿ ದುರ್ಜ್ಞಾತಃ ಸುಪುಣ್ಯಾಹಂ ವಾಚಯಿಷ್ಯೆ ವಾಚ್ಯತಾಂ ಸಪುಣ್ಯಾಹಂ ಕರೋಮಿ ಕರುಷ್ವ ವಸುಧಪ್ರೋಕ್ಷಿತಂ ಅಸ್ತೋ ಪ್ರಜಾಪತಿ ಪ್ರಗತಾಂ ಭಗವಾನ್ ಪ್ರಜಾಪತಿಃ ಸಾಮ್ಯಂತಘೋರಾಣಿ ಸಾಮ್ಯಂತಪಾಪಾಣಿ ಸಾಮ್ಯಂತ ಈತಗಃ ಶುಭಾನಿ ವರ್ಧಂತಾಂ ಶುಭಾನಿ ಸಾಮ್ಯಂತಘೋರಾಣಿ ಸಾಮ್ಯಂತಪಾಪಾಣಿ ಸಾಮ್ಯಂತ್ವಾದೀತಗಃ ಶುಭಾನಿ ವರ್ಧಂತಾಂ ಶುಭಾನಿ ಸಾಮ್ಯಂತಘೋರಾಣಿ ಸಾಮ್ಯಂತಪಾಪಾಣಿ ಸಾಮ್ಯಂತ್ವಾದೀತಗಃ ಶುಭಾನಿ ವರ್ಧಂತಾಂ ಶುಭಾನಿ ಓಮತೋ ದೇವಾ ಅವಂತನಾಗತೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತದಾಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿತದೆ ಪದಂ ಸಮೋಢಮಸ್ಯ ಭಾಗಂ ಸುರೇ ತ್ರೀಣಿ ಪದಾವಚಕ್ರಮೇ ವಿಷ್ಣುರ್ಗೋಪಾ ಅದಾಭ್ಯಃ ತದೋ ಧರ್ಮಾಣಿ ಧಾರಕನ್ ವಿಷ್ಣೋ ಕರ್ಮಾಣಿ ಪಶ್ಯ ಜಗತೋ ವತಾನಿ ಪಸ್ಪಸೆ ಇಂದ್ರಸ್ಸಗಜ್ಜಸ್ಸಖಾ ತದ್ವಿಷ್ಣೋ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಗಃ ದಿವಿ ವಜಕ್ಷುರಾವತಂ ತದ್ವಿಪ್ರಾಸೋ ವಿಪಣ್ಯವೋ ಜಾಗ್ರವಾಕಂ ವಸ್ಸವಿಂದತೆ ವಿಷ್ಣೋರ್ಯತ್ಪರಮಂ ಪದಂ ಭದ್ರಂ ಕನ್ನೇಭಿಃ ಶೃಣುಗಾಮಧೇವಾ ಭದ್ರಂ ಪಶ್ಯೇಮಾಕ್ಷಭುಜತ್ರಾಃ ಸ್ತರೈರಂಗೈ ಸೃಷ್ಟವಾಗಂ ದಸ್ತನೋಭಿರ್ವಶೇಮದೇವಗಿತಂ ಯದಾಯುಃ ಮಿತಮಿನ್ನಸರದೋ ಅಂತಿದೇವಾಗತ್ರಾನಶ್ಚಕ್ರಾಜಿರಸಂ ತನೂನಾಂ ಪುತ್ರಾಸೋ ಯತ್ರ ಪಿತರೋ ಭವಂತಿ ಮಾನೋ ಮದ್ಯಾರೀಷತಾ ಗರ್ಗಂತೋಃ
अन्तरिक्षमदिर्माता सविता सपुत्रः विश्वे देवादिपञ्चनामतित्वं यत्पुण्यं नक्षत्रविषं यदा वै सूर्यवदेति अदनक्षत्रण्डगति यावत्सूर्यो गच्छेत् यत्र गण्यं पश्येत् तावत् गुरुवीत यत्कारी स्यात् पुण्याः एव कुरुते प्राणानागम्याम् अस्यां सूतो सिंहासनः वैवाहिकमहोत्सकर्माङ्गं पुण्याकर्णे पुण्यां भवन्तो अब्रवन्तो पुण्याहं कर्मणोऽस्तु पुण्याहं भवन्तो अब्रवन्तो पुण्याहं कर्मणोऽस्तु पुण्याहं भवन्तो अब्रवन्तो पुण्याहं कर्मणोऽस्तु स्वस्ति न इन्द्रो वृद्रस्वस्ति न पूषा विश्ववेदाः स्वस्ति नस्ताक्षदतु प्राणानागम्याम् अस्यां श्रोतो श्रीनिवासनः वैवाहिकमहोत्सकर्माङ्गं पुण्याकर्णे पुण्यां वस्तिं भवन्तो अब्रवन्तो कर्मणे स्वस्ति पुण्यां वस्तिं भवन्तो अब्रवन्तो कर्मणे स्वस्ति पुण्यां वस्तिं भवन्तो अब्रवन्तो कर्मणे स्वस्ति रथ्यास्महव्ये नमसोमसत्या मित्रं देवं तथेगन्नोऽस्तु अनुराधान् विषा वर्धकन्तः रथञ्जीविमृतस्वीराः प्राणानागम्याम् अस्यां श्रोतो श्रीनिवासनः वैवाहिकमहोत्सकर्माङ्गं पुण्याकर्णे पुण्याहं वृद्धिं भवन्तो ब्रुवन्तो कर्मर्जितां पुण्याहं वृद्धिं भवन्तो ब्रुवन्तो कर्मर्जितां पुण्याहं वृद्धिं भवन्तो ब्रुवन्तो कर्मर्जितां वृद्धिः समृद्धिः पुण्याहं समृद्धिः आपोगिष्टामयोपवस्थानवोर्जेदातना आपो जनगता जनः पवमानस्वर्जनः पवित्रेण दर्शनिः यः पोतासपनातमां पठन्तु मादेव जनाः पठन्तु मनबोधियां पठन्तु विश्व आगमः चदवेद पवित्रवत् पवित्रेण पुनाहिमां शुक्रेण देवतीत्यत् अग्ने कृत्वा क्रतो गुम्बृणो यत्ते पवित्रमुच्युषे अग्नेवतमन्तरां ब्रह्मतेन पुनीमहे उभाभ्यां देवसवितः पवित्रेण सवेण च इदं ब्रह्म पुनीमहे वैश्वदेवी पणति दैव्याघात् यस्यै बक्वैस्तनवो वीतपुष्टाः तयान्तमाद्येषु वयज्ञस्यावतगौर्गीणां वैश्वणरोऽस्विर्मापुणातो वातप्राणेने चरोमगो भूः ध्यावा पृथिवी पयसापयोभिः वृतावरी यज्ञे मापणीतां मृगद्भिः सवितस्त्रिभिः वरशिष्टैर्देवन्नभिः अग्ने दक्षैः पुनाहिमां येन देवा अपणतां येनापो दिव्यङ्कसः तेन दिव्येण ब्रह्मणा इदं ब्रह्म पुनीमहे यः पावमानीरद्येति विषभिस्संवृतकम्बसं सर्वकं सबूतमश्नाति सवितं मातरिष्वणा पावमानीर्यो अद्येति विषभिस्संवृतकम्बसं तस्मै सरस्वती दुहे क्षीरकं सर्पिर्मदोदकं पावमानी स्वस्यगनी ऋतुगाही पयस्वती विषभिस्संवृतोरसः ब्राह्मणे श्रुतकं विदं पावमानीर्दिशन्तुनः इमं लोकमदो अमं कामान् समर्दयन्तुनः देवैः समावृताः पावमानी स्वस्यगनी ऋतुगाही कृतस्थितः विषभिस्संवृतोरसः ब्राह्मणे श्रुतकं विदं येन देवा पवित्रेण आत्मानं पुणते सदा तेन सहस्रधारेण पावमान्यः पुणन्तु मां प्राजापत्यं पवित्रं ततोऽद्यामुखं विरण्मयं तेन ब्रह्मविदोभयं पूतं ब्रह्म पुनीमहे इन्द्रस्तु नीति सगमा पुनातो सोमस्तुस्त्यावरुणः समीच्या यमो राजा प्रवणाभिः पुनातु मां चतवेदा मोर्जगञ्चा पुनातो तच्छम्योरावृणीमहे गातुं विज्ञागा गातुं विज्ञपदगे दैवी स्वस्तिरस्तुनः स्वस्तिर्मानुषेभ्यः ऊर्ध्वं जिघातु वेषजं षण्णो अस्तु द्विपदे सञ्चतुष्पदे ॐ शान्तिः 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 प्राच्यां च देवार्तजो मार्जगन्तां दक्षिणागां दिशमाषा पितरो मार्जगन्तां प्रतीच्यां दिशगृहा प्रभवो मार्जगन्तामुदीच्यां दिस्या पवोषधयो वनस्पतयो मार्जगन्तामूर्ध्वागां तद्यज्ञः संवत्सरो यज्ञपतिर्मार्जगन्ताम् अधोधराधरैर्नागेभ्यो मार्जगन्ताम् ॐ अनोरणीयान् भगतो महीयानात्मा गुहायां निहितो सृजन्तोः तमकृतं पश्यति वेतशोको धातुः प्रसादात् महिमानमीशं सप्त प्राणा प्रवन्ति तस्मात् सप्ताचितः समितः सप्त जिह्वात् सप्त किमे लोका येषु चरन्ति प्राणा गुहासगां निहिताः सप्त सप्त अतः समुद्राग्रे सर्वेऽस्मान् स्यन्दन्ते सिन्धवः सर्वरूपाः वरुणाग्रमः विश्वक्सेनाग्रमः पुनः पाद्यं पुनरर्घ्यं पुनराचमनीयं समर्पयामि यथासकं यथास्थापयामि समनार्थं क्षेमाय पुनरागमनाय च ಕಲ್ಯಾಣೋತ್ಸವ ಕಾರ್ಯಕ್ರಮದ ಮುಂದಿನ ಅಂಕುರಾರ್ಪಣೆಯ ಕಾರ್ಯಕ್ರಮವನ್ನು ವೀಕ್ಷಿಸುವವರಿದ್ದೇವೆ. ಪರಮಾತ್ಮನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಶುಭಾರಂಭಗಳಲ್ಲಿ ಇದೊಂದಾಗಿದ್ದು
ಅಂಕುರಾರ್ಪಣೆ ಎನ್ನುವುದು ಪ್ರಾರಂಭದ ಸಂಕೇತ ಎನ್ನುವುದು ಪ್ರಸಿದ್ಧವಾದ ವಿಷಯವಾಗಿದೆ. ಭೂಮಿಯ ಸುತ್ತಲೂ ಅನೇಕ ಗ್ರಹಗಳು, ನಕ್ಷತ್ರಗಳು ತಿರುಗುತ್ತಿವೆ. ಇದು ಭೂಕೇಂದ್ರಿತವಾದಂತಹ ಒಂದು ಚಿಂತನೆಯ ಒಂದು ಅಂಶವಾಗಿದೆ. ಇತರ ಗ್ರಹಗಳು ತಿರುಗುತ್ತಿದ್ದರೂ ಕೂಡ, ಅವುಗಳ ಜೊತೆಗೆ ಭೂಮಿ ತಿರುಗುತ್ತಿದ್ದರೂ ಕೂಡ ಭೂಮಿಯ ಸುತ್ತಲೂ ಸಮಸ್ತ ಖಗೋಳವೇ ತಿರುಗುತ್ತದೆ ಎನ್ನುವಂತಹ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ಭೂಮಿಯನ್ನು ಕೇಂದ್ರವೆಂದು ಭಾವಿಸಿ ಉಳಿದಂತಹ ಗ್ರಹಗಳ ಚಲನೆಯನ್ನು ಹಾಗೂ ಅವುಗಳ ಪ್ರಭಾವವನ್ನು ಅಳೆಯಲಾಗುತ್ತದೆ. ಆ ರೀತಿಯಲ್ಲಿ ಭೂಮಿಯ ಸುತ್ತಲೂ ಅನೇಕ ಗ್ರಹಗಳು, ನಕ್ಷತ್ರಗಳು, ಅನೇಕ ವಿಧವಾದಂತಹ ಇನ್ನಿತರ ಪ್ರಭಾವವನ್ನು ಬೀಳುವಂತಹ ವಸ್ತುಗಳು ಕಂಡುಬರುತ್ತವೆ. ಆ ಮೂಲಕವಾಗಿ ಆ ಭೂಮಿಯು ತನ್ನ ಸುತ್ತಲೂ ತಾನು ತಿರುಗುತ್ತಾ ತಾನು ಇತರರ ಸುತ್ತಲೂ ಕೂಡ ತಿರುಗುತ್ತಿರುತ್ತದೆ. ಆ ರೀತಿಯಾಗಿ ಇಲ್ಲಿ ಇರುವಂತಹ ಜೀವಿಗಳ ಮೇಲೆ ಇತರ ಗ್ರಹಗಳ ಅಲ್ಲಿರುವ ವಸ್ತುಗಳ ಪ್ರಭಾವ ಉಂಟಾಗುತ್ತದೆ. ಆ ಎಲ್ಲ ಪ್ರಭಾವಗಳು ಕೂಡ ಸಾನುಕೂಲವಾಗುವಂತೆ ನಾವು ಮಾಡುವಂತಹ ಕಾರ್ಯದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಕ್ರಿಯೆಯಲ್ಲಿ ಅವು ಅನುಕೂಲವಾಗುವಂತಹ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಪರಮಾತ್ಮನ ದಿವ್ಯವಾದಂತಹ ಸೃಷ್ಟಿ ಅನಂತ ರಹಸ್ಯಗಳಿಂದ ಕೂಡಿರುವಂತಹದ್ದು. ಅಲ್ಪಜ್ಞರಾದಂತಹ ಮಾನವರು ಪೂರ್ಣವಾಗಿ ಅರಿಯುವುದು ಸಾಧ್ಯವಾಗುವಂತಹ ವಿಷಯವಲ್ಲ. ಆ ರೀತಿಯಾಗಿ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹವನ್ನು ಬೇಡುತ್ತಾ ಪರಮಪುರುಷನಾಗಿರುವಂತಹ ಕಲ್ಯಾಣೋತ್ಸವ ಚಕ್ರವರ್ತಿಯಾಗಿರುವ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೇವೆ. ಅಂಕುರಾರ್ಪಣೆಯ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಅಗ್ನಿ ಪ್ರತಿಷ್ಠಾಪನೆ ಮೊದಲಾದಂತಹ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಇದೀಗ ವೀಕ್ಷಿಸೋಣ. ಆನಂತರದಲ್ಲಿ ರಕ್ಷಾಸೂತ್ರಗಳನ್ನು ಕಟ್ಟುವಂತಹ ಪ್ರಕ್ರಿಯೆ ನಡೆದು ಬರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಾವಧಾನತೆಯಿಂದ ವೀಕ್ಷಿಸಿ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ನಾವು ಪಡೆದು ಧನ್ಯರಾಗೋಣ. ರಕ್ಷಾಸೂತ್ರಗಳನ್ನು ಅಭಿಮಂತ್ರಿಸುವಂಥ ಪ್ರಕ್ರಿಯೆ ಇದೀಗ ನಡೆದು ಬರುತ್ತದೆ. ಆ ಪ್ರಕ್ರಿಯೆಯನ್ನು ವೀಕ್ಷಿಸಿ ಧನ್ಯರಾಗೋಣ. ನಮೋ ವೆಂಕಟೇಶಾಯ. ಇದೀಗ ರಕ್ಷಾಸೂತ್ರಗಳ ಅಭಿಮಂತ್ರಣ ಪ್ರಕ್ರಿಯೆ ಪ್ರಾರಂಭವಾಗಿದೆ. पूजांच करिष्ये ओम शन्नो नदत्तामदो जगर्तां स्वयंवरग्रे मृतये मृतागा ओम से शमवाहयामि सहस्रे शमवाहयामि अनन्तमवाहयामि नागराजमवाहयामि शेषाग्रमः इदमासनं शेषाग्रमः पाद्यं समर्पयामि यज्ञं समर्पयामि आचमनीयं समर्पयामि शेषाग्रमः पुण्यपुष्पैः पूजयामि शेषाग्रमः गुडोपहारं निवेदयामि ताम्बूलं समर्पयामि शेषाग्रमः सर्वोपचारान् समर्पयामि ओम स्वस्ति नो अमितामस्विना भग स्वस्ति देवेर्नर्वणः स्वस्ति भूषा असुरो साधन स्वस्ति द्यावा पृथिवीषु चेतना स्वस्तगे अव्यपूर्वामह ईशामं वस्ति भुवनस्य गस्पतिः बृहस्पतिं सर्वागणं दुस्तगे स्तग आदित्यासो भवन्तु नः विश्वे देवानो अद्यास्तगे वैश्वानरो वसुरग्निसुस्तगे देवानुस्तगे स्तनो रुद्रपात्तं हासः स्वस्ति मित्रा वरुणा स्वस्तिपद्ये रेवती स्वस्ति नगीन्द्रश्चाग्निस्तनोदिते कृति स्वस्ति बन्धा मनोचरेम सूर्या चन्द्रमसा आविवा पुनर्दताग्नता जानता सङ्गमे महे स्वस्य गणन्तार्क्षमरिष्टने महद्भो ओतं वागसं देवतानाम् असुरग्नमिन्द्रसखं समत्सो बृहत्यसो णावमिवारुहेम अं होमुच वाङ्गिर्गुस्त्यात्रेयं मनसा चदार्क्षं इदमानिश्रणं प्रपद्येषम्भादे श्रवयन्नो अस्तु शुभगं शुभम्. ರಕ್ಷಾಸೂತ್ರಗಳನ್ನು ಕಟ್ಟುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಿದ್ದಾರೆ. ವಧುವರರು ಈ ಸಂದರ್ಭದಲ್ಲಿ ವಿವಾಹಯೋಗ್ಯವಾದಂತಹ ಶ್ರೇಷ್ಠವಾದ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾರೆ. ವಿವಾಹ ಎನ್ನುವುದು ಶ್ರೇಷ್ಠವಾದಂತಹ ದೀಕ್ಷೆ, ಆಜೀವನ ನಡೆಸಿಕೊಂಡು ಹೋಗಬೇಕಾದಂತಹ ದೀಕ್ಷೆ. ಅದೇ ಸಂದರ್ಭದಲ್ಲಿ ಇದು ವ್ರತ. ಎಲ್ಲ ನಿಯಮಗಳನ್ನು ಆಜೀವನ ನಡೆಸಿಕೊಂಡು ಹೋಗಬೇಕಾದಂತಹ ವ್ರತ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕತೆಯಿಂದ, ವೈಭವದಿಂದ
ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ತಾವಿದೀಗ ವೀಕ್ಷಿಸುತ್ತಿರುವಂತೆ ಪರಮಾತ್ಮನಿಗೆ ಅರ್ಘ್ಯಪಾದ್ಯಾದಿ ಸೇವೆಗಳನ್ನು ಸಲ್ಲಿಸುವಂತಹ ಸಂದರ್ಭ. ಚಿನ್ಮಯ ಸ್ವರೂಪನಾದಂತಹ ಪರಮಾತ್ಮನು ಪ್ರತ್ಯಕ್ಷ ಬಂದು ನಿಂದರೆ ಸಾಮಾನ್ಯ ಭಕ್ತರು ಕಂಗಾಲಾಗಿ ಏನನ್ನು ಕೊಡಬೇಕು, ಪರಮಾತ್ಮನಿಗೆ ಏನನ್ನು ನಿವೇದಿಸಬೇಕು ಎನ್ನುವ ವಿಷಯದಲ್ಲಿಯೇ ಅನೇಕ ವಿಧವಾದಂತಹ ಸಂದೇಹಗಳನ್ನು ಹೊಂದಿರುತ್ತಾರೆ. ಪರಮಾತ್ಮನು ಸರ್ವಜ್ಞನು, ಎಲ್ಲ ಜೀವರ ಸಾಮರ್ಥ್ಯಗಳನ್ನು ಅರಿತವನು. ಅಂತಹ ಪರಮಾತ್ಮನನ್ನು ಈ ಬಿಂಬರೂಪದಲ್ಲಿ ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ. ಬಗೆ ಬಗೆಯ ಪತ್ರಗಳು, ಪುಷ್ಪಗಳು, ವಿಧ ವಿಧವಾದ ಸುಗಂಧ ದ್ರವ್ಯಗಳು, ಹೀಗೆ ಪರಮಾತ್ಮನ ಆಯಾ ಸೇವೆಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಪರಮಾತ್ಮನ ಸೇವೆಯನ್ನು ನಿರಂತರವಾಗಿ ಮಾಡಲಾಗುತ್ತದೆ. ಇಂತಹ ಪರಮಾತ್ಮನ ಸೇವಾ ವೈಭವವನ್ನು ವಿಮಾನಾರ್ಚನಾ ಕಲ್ಪ ಎಂದು ಕರೆಯಲ್ಪಡುವ ಕಲ್ಪದಲ್ಲಿ ವೈಖಾನಸ ಪದ್ಧತಿಗೆ ಅನುಸಾರವಾಗಿ ನಿರ್ಣಯಿಸಲಾಗಿದೆ. ಅವುಗಳ ಮೂಲ ಪ್ರತಿಗಳನ್ನು ಅನುದಿಸಿ ಇರಿಸಲಾಗಿದೆ. ಪರಮಾತ್ಮನ ಸೇವೆಯು ಕೂಡ ಅಷ್ಟೇ ವಿಶಿಷ್ಟವಾದಂತಹ ಎಲ್ಲ ವಿಧವಾದಂತಹ ಒಂದು ಲಕ್ಷಣಗಳನ್ನು ಹೊಂದಿದೆ. ಎಲ್ಲ ಭಕ್ತರಿಗೂ ಆ ಪರಮಾತ್ಮನ ಮಹಿಮೆ ಅವಗತವಾಗಬೇಕು, ಅರ್ಥವಾಗಬೇಕು ಎಂದಾಗ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಅನೇಕ ವಿಧವಾದ ಸಂದರ್ಭಗಳನ್ನು, ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಅನೇಕ ವಿಧವಾದ ಗ್ರಂಥಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಪರಮಾತ್ಮನ ದಿವ್ಯವಾದಂತಹ ಆ ಉಪದೇಶಗಳು ಭಕ್ತರನ್ನು ರಕ್ಷಿಸುತ್ತವೆ. ಪರೀಕ್ಷಿತ್ ಮಹಾರಾಜನು ಕೇವಲ ಭಾಗವತ ಕಥೆಯ ಶ್ರವಣ ಮಾತ್ರದಿಂದ ಅಂತಹ ಒಂದು ಫಲವನ್ನು ಪ್ರತ್ಯಕ್ಷವಾಗಿ ಇರಿಸಿಕೊಂಡ. ಸರ್ವಮಾನವರಿಗೂ ಕೂಡ ಅಂತಹ ವಿಶೇಷವಾದಂತಹ ಶಕ್ತಿಯುಕ್ತಿಗಳನ್ನು ಪರಮಾತ್ಮ ಅನುಗ್ರಹಿಸಿದ್ದಾನೆ. ಅವುಗಳನ್ನು ತಿರಸ್ಕರಿಸಿ ತನ್ನದೇ ಆದಂತಹ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿಯು ಬಹಳ ದೂರ ಪ್ರಯಾಣವನ್ನು ಮಾಡಲಾರ. ಅಂತಹ ಪರಮಾತ್ಮನನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆರಾಧಿಸಿಕೊಂಡು ಬಂದಂತಹ ಎಲ್ಲರಿಗೂ ಪರಮಾತ್ಮನು ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡುತ್ತಿದ್ದಾನೆ ಎನ್ನುವುದನ್ನು ಮರೆಯುವಂತಿಲ್ಲ. ಶ್ರೀದೇವಿ ಭೂದೇವಿಯರು ಇದೀಗ ವಧುಗಳಾಗಿ ವಿರಾಜಮಾನರಾಗಿದ್ದಾರೆ. ಕಲ್ಯಾಣೋತ್ಸವ ಕಾರ್ಯಕ್ರಮದ ಒಂದು ಪೂರ್ವಸಿದ್ಧತೆ, ಶ್ರೀದೇವಿ ಭೂದೇವಿಯರನ್ನು ಆವಾಹಿಸುವ ಪ್ರಕ್ರಿಯೆ, ಇದು ಅತ್ಯಂತ ಮುಖ್ಯವಾದದ್ದು. ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಆ ಪರಮಾತ್ಮನ ದಿವ್ಯವಾದಂತಹ ಸೇವಾ ಧುರಂಧರರಾಗಿ ಬರುವುದು ಅತ್ಯಂತ ಮುಖ್ಯವಾದದ್ದು. ಅಂತಹ ಒಂದು ಸಂಸ್ಕಾರವನ್ನು ಹೊಂದಿರುವಂತಹವರು, ಪರಮಾತ್ಮನ ದಿವ್ಯ ಸೇವಾ ವೈಭವವನ್ನು ಹೊಂದಿರುವ ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದೀಗ ಅತ್ಯಂತ ಮುಖ್ಯವಾದಂತಹ ರಕ್ಷಾಸೂತ್ರ ಬಂಧನ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಭೂದೇವಿ ಅಮ್ಮನವರಿಗೆ ರಕ್ಷಾಸೂತ್ರವನ್ನು ಕಟ್ಟುವುದರ ಮೂಲಕ ಈ ರಕ್ಷಾಸೂತ್ರ ಬಂಧನ ಪ್ರಕ್ರಿಯೆಯನ್ನು ಅರ್ಚಕರು ಪೂರ್ಣಗೊಳಿಸುತ್ತಿದ್ದಾರೆ. ಆನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯಲಿಕ್ಕಿವೆ. ಅರ್ಚಕರು ಸ್ವಯಂ ರಕ್ಷಾಸೂತ್ರವನ್ನು ಧಾರಣೆ ಮಾಡುವಂತಹ ಪ್ರಸಂಗವೂ ಕೂಡ ನಡೆದು ಬರುತ್ತದೆ. ಅನೇಕ ವಿಧವಾದಂತಹ ವಿಘ್ನಗಳು ಒದಗುವಂತಹ ಸಂಬಂಧವಿದೆ. ಆದ್ದರಿಂದ ಅವುಗಳನ್ನು ವಿಶೇಷವಾದಂತಹ ರೀತಿಯಲ್ಲಿ ನೋಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಇದೀಗ ಪರಮಾತ್ಮನು ರಕ್ಷಾಸೂತ್ರ ಬಂಧನದಿಂದ ಅಲಂಕೃತನಾಗುತ್ತಾನೆ. ಪರಮಾತ್ಮನ ಕರಗಳು ಭೂಮಿಯನ್ನು ತೋರಿಸುತ್ತಿವೆ. ಅದಕ್ಕೆ ಅನೇಕರು ಅದರ ಅರ್ಥವೇನು ಎನ್ನುವುದನ್ನು ಮಥಿಸಿದ್ದಾರೆ. ಪರಮಾತ್ಮನ ಆಶ್ರಯವನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಆ ಸಂಸಾರದ ಆಳ ಅತ್ಯಂತ ಕಡಿಮೆ ಇರುತ್ತದೆ. ಆ ರೀತಿಯಾಗಿ ಭಕ್ತರು ತಮ್ಮನ್ನು ತಾವು ಸಂತೈಸಿಕೊಳ್ಳುತ್ತಾ ಎಲ್ಲ ವಿಧವಾದಂತಹ ರೀತಿಯಲ್ಲಿ ಯೋಗ್ಯವಾದ ಕಾರ್ಯಗಳನ್ನು ಮಾಡುತ್ತಾ ಧನ್ಯರಾಗಬೇಕು
ಇದೀಗ ಮುಂದೆ ನಡೆಯುವಂತಹ ಅಗ್ನಿ ಪ್ರತಿಷ್ಠಾಪನಾದಿ ವಿಧಿಗಳನ್ನು ವೀಕ್ಷಿಸೋಣ. ಪರಮಾತ್ಮನು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿ. ಹರೇ ಶ್ರೀನಿವಾಸ. ವಾಂ ಯೇ ತೋನ್ವಿಂದ್ರಂ ಸ್ತವಾಂ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುಗ್ಧೈರ್ವಾ ವೃದ್ಧ್ವಾಂಸಂ ಶುದ್ಧ ಆಸೀರ್ವಾ ನಮತ್ತೋ ಇಂದ್ರ ಶುದ್ಧೋ ನ ಆಗಹಿ ಶುದ್ಧ ಶುದ್ಧಾವಿರೂತಿಭಿಃ ಶುದ್ಧೋರ್ಯಂ ನಿಧಾರ್ಯಾ ಶುದ್ಧಾಮ ಮಧ್ಯೆ ಸೌಮ್ಯಃ ಮಯಿ ದೇವಾದ್ಯುಣಮಾಗಜಂತಾಂ ಮಯ್ಯಾಶೀರಸ್ತು ಮಯಿ ದೇವಹೂತಿಃ ದೈವ್ಯಾ ಹೋತಾರಾಮುಷಿಂತ ಪೂರ್ವೇರಿಷ್ಟಾ ಸ್ಯಾಮತನುವಾ ಸುವೀರಾಃ ಉದ್ದನ್ಯಮಾನಮಸ್ಯ ಅಮೇದ್ಯಂ ಪಪಾಪ್ಮಾನನಿರ್ವಾಣಸ್ಯ ಗಂತೋ ಶಿವಾನುಷನ್ನೋ ಭಾತ ಪೃಥಿವೀ ತೋಕಸಾತ ತತ್ಸದರ್ವರೇಣ್ಯಂಬರ್ಗೋ ದೇವಸ್ಯ ಧೀಮಹಿ ದಿಗೋ ಯೋ ನ ಪ್ರಚೋದಯಾತ್ ಘೃತಪ್ರತೀಕೋ ಗತಯೋ ನಿರಗ್ನೈರ್ಘೃತೈಃ ಸಮಿद्धೋ ಘೃತಮಸ್ಯಾನ್ನಂ ಘೃತಪೃಷಸ್ವಾಸರಿತೋ ವಖಂತೆ ಘೃತಂ ಪಿಬನ್ಸಿ ಗದಾ ಯಕ್ಷಿದೇವಾನ್ ಆಯುರ್ದಾ ಅಗ್ನೇ ಹವಿಷೋರುಷಾನೋ ಘೃತಪ್ರತೀಕೋ ಗತಯೋ ನಿರೇಧಿ ಘೃತಂ ಪೇತ್ತಾಮದುಚಾರ್ಗವ್ಯಂ ಪದೇವತ್ರ ವಕ್ಷಾಧಿಮಂ ಅವಧೇರಮಣ್ಯಸ್ವ ಸವಿತಪ್ರಸುವಾ ತತ್ಸವಿತರ್ವರೇಣ್ಯಂಬರ್ಗೋ ದೇವಸ್ಯ ಧೀಮಹಿ ದಿಗೋ ನ ಪ್ರಚೋದಯಾತ್ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾವಸೀಮತಸ್ರುಚೋ ವೇನ ಆವಹ ಸ ಪುತ್ನ್ಯಾಪಮಾಸ್ಯ ವಿಷ್ಟಾ ಸದಸ್ಯ ನದಸ್ಯವಃ ಓಂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಬ್ರಹ್ಮಣೇ ನಮಃ ಇದಮಾಸನಂ ಸೋಮೋಧೇನಗಂ ಸೋಮೋ ಅರ್ವಂತಮಾಸಗಂ ಸೋಮೋ ವೀರಂ ಕರ್ಮಣ್ಯಂ ದಧಾತೋ ಸಾಧನ್ಯಂ ವಿತೈಕ್ತಕಂ ಸಬೇಯಂ ಪ್ರದರ್ಶನದಾತ ತಸ್ಮೈ ಓಂ ಸೋಮವಾಹಯಾಮಿ ಯಜ್ಞಾಂಗಮಾವಾಹಯಾಮಿ ಇಂದುಮಾವಾಹಯಾಮಿ ಚಂದ್ರಮಾವಾಹಯಾಮಿ ಸೋಮಾಗ್ರಮಃ ಇದಮಾಸನಂ ಬ್ರಹ್ಮ ಸೋಮಾದಿಭ್ಯೋ ನಮಃ ಪಾದ್ಯಂ ಸಮರ್ಪಯಾಮಿ ಯಜ್ಞಂ ಸಮರ್ಪಯಾಮಿ ಆಚಮಣೀಯಂ ಸಮರ್ಪಯಾಮಿ ಬ್ರಹ್ಮ ಸೋಮಾದಿಭ್ಯೋ ನಮಃ ಪುಣ್ಯಪುಷ್ಪೈ ಪೂಜಯಾಮಿ ಬ್ರಹ್ಮ ಸೋಮಾದಿಭ್ಯೋ ನಮಃ ಗುಣೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಬ್ರಹ್ಮ ಸೋಮಾದಿಭ್ಯೋ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವರ್ಧಗತ್ತನ್ನಾಗಸ್ಸ ವೃಷ್ಟೇಜಮಾನೋऽस्तु ಸಪ್ತಋಷೀಣಾಕಂ ಸುಕೃತಾಂ ಮಿತ್ರಲೋಕಸ್ತತ್ರೇವಂ ಯಜ್ಞಮಜಮಾನಂ ಚ ದೇಹಿ ಓಂ ಪ್ರೋಕ್ಷ ಪಾತ್ರಾದಾದಾವಮಾದಾಗ ಪವಿತ್ರೇ ಸ್ತೋ ವೈಷ್ಣವ್ಯೇ ಸ್ತೋ ಯಜ್ಞೇ ಸ್ತೋ ವಾಯುಭೂತೆ ಸ್ತೋ ವಿಷ್ಣೋರ್ಮಣಸಾ ಭೂತೆ ಸ್ತೋ ಯಜ್ಞಸ್ಯ ಪಾವನೆ ಸ್ತಃ ದಿವೇ ತ್ವಾ ಅಂತರಿಕ್ಷಾಗತ್ವಾ ಪೃಥಿವ್ಯೈ ತ್ವಾ ಪೋಷಾಗತ್ವಾ ಆದಿತ್ಯವ್ಯಂಜನಮಸಿ ಊರ್ಣಾಮೃತಂತ್ವಾ ಸ್ತೃಣಾಮಿ ಪಾಠಸ್ಥಂ ದೇವೇಭ್ಯಃ ವಿಷ್ಣವೇ ನಮಃ ವಿಷ್ಣೋಸ್ತೂಪೋಸಿ ಇತಿ ಪ್ರಾಚ್ಯಾಂ ದಕ್ಷಿಣತೋ ವಿಷ್ಣೋಸ್ತೂಪೋಸಿ ಉತ್ತರತೋ ವಿಷ್ಣೋಸ್ತೂಪೋಸಿ ಪಶ್ಚಿಮತೋ ವಿಷ್ಣೋಸ್ತೂಪೋಸಿ ಓಂ ವಿಷ್ಣುಮವಾಹಯಾಮಿ ಮಹಾವಿಷ್ಣುಮವಾಹಯಾಮಿ ಸದಾ ವಿಷ್ಣುಮವಾಹಯಾಮಿ ವ್ಯಾಪಿನಾಮವಾಹಯಾಮಿ ಶ್ರುತಾಸಿ ಘೃತಾಸಿ ಧ್ರುವಾಸಿ ತಾರುಣಾಸಿ ವಾನಸ್ಪತ್ಯೋ ದೇವೇಭ್ಯೋ ಛಂದಸ್ವ ಪೃಥಿವ್ಯಾಪೋ ಗೃಹೀಷ್ಯಾಮಿ ಬ್ರಹ್ಮನ್ನವ ಪ್ರಣೇಷ್ಯಾಮಿ ಯಜಮಾನವಾಚಂ ಯಚ್ಛಾತ್ ಸೋಮಾಪ ಪ್ರಣೇಷ್ಯಾಮಿ ಯಜಮಾನವಾಚಂ ಯಚ್ಛಾತ್ ಪ್ರಣಯಯಜ್ಞಂ ದೇವತಾವರ್ಧಯತ್ತನ್ನಾಕಸ್ಸ ವೃಷ್ಟೇಜಮಾನೋऽस्तु ಸಪ್ತರ್ಷೀಣಾಕಂ ಸುಕೃತಾಂ ಮಿತ್ರಲೋಕಸ್ತತ್ರೇವಂ ಯಜ್ಞಯಜಮಾನಂ ಚ ದೇಹಿ ಓಂ ಪ್ರಣಗ ಸಂಸಾದಿಗಂತನಃ ಸಂಭಿಷಂತಾಂ ದೃಢಪಾತ್ರಾಣಿ ದೇವಯಜ್ಞಾಗೈಃ ದಕ್ಷಿಣಪ್रणितो ಬ್ರಾಹ್ಮೇಣ ತೀರ್ಥೇನ ಪ್ರಜಾಪತಿಮವಾಹಯಾಂ ಬ್ರಹ್ಮಾಣಮವಾಹಯಾಮಿ ಅಗ್ನಿಮವಾಹಯಾಂ ಸೋಮವಾಹಯಾಮಿ ಅಗ್ನಿಮವಾಹಯಾಂ ಸೋಮವಾಹಯಾಂ ಅಗ್ನಿಶೋಮಾನವಾಹಯಾಂ ಬ್ರಹ್ಮಾಣಮವಾಹಯಾಮಿ ಇಂದ್ರಮವಾಹಯಾಮಿ ವಸೂನವಾಹಯಾಂ ಮೃತಮವಾಹಯಾಂ ರುದ್ರಾಣವಾಹಯಾಮಿ ಆಪ ಉಪಸ್ವಸ್ಯಾಂ ಓಂ ಶ್ರೀವಿಷ್ಣುಮವಾಹಯಾಂ ಬೃಹಸ್ಪತಿಮವಾಹಯಾಂ ಮಿತ್ರಮವಾಹಯಾಂ ವೃಣಮವಾಹಯಾಮಿ ಆದಿತ್ಯಾನವಾಹಯಾಮಿ ಅಶ್ವಿನಮವಾಹಯಾಮಿ ಪೂಷಣಮವಾಹಯಾಮಿ ಕಕ್ಷಮವಾಹಯಾಮಿ ಕಕ್ಷದೇ ಸೋಮವಾಹಯಾಮಿ ಔಪಾಸನಿಜ್ಞಮ ವಿಸ್ವಾನ್ ದೇವಾನ್ ಸರ್ವದೇವಾನವಾಹಯಾಮಿ ಆಜ್ಯಪಾತ್ರೇ ಓಂ ಬ್ರಹ್ಮಣೇಶ್ನರಪಾಮಿ ಇಂದ್ರಾಶ್ನರಪಾಮಿ ಓಂ ವಸುಭ್ಯೋಶ್ನರಪಾಮಿ ಮರುದ್ಭ್ಯೋಶ್ನರಪಾಮಿ ರುದ್ರೇಭ್ಯೋಶ್ನರಪಾಮಿ ಆಪ ಉಪಸ್ಪೃಶ್ಯಾನ್ ಓಂ ಶ್ರೀವಿಷ್ಣುವೇಶ್ನರಪಾಮಿ ಬೃಹಸ್ಪತಿಶ್ನರಪಾಮಿ ಮಿತ್ರಾಯುಷ್ನರಪಾಮಿ ವರುಣಾಯುಷ್ನರಪಾಮಿ ಆದಿತ್ಯೇಭ್ಯೋಶ್ನರಪಾಮಿ ಅಸ್ಯಭ್ಯಾಮ್ಯುಷ್ನರಪಾಮಿ ಪೂಷ್ಣೇಶ್ನರಪಾಮಿ ಕಕ್ಷಾಯುಷ್ನರಪಾಮಿ ಕಕ್ಷೇ ಸೋಮಾಯುಷ್ನರಪಾಮಿ ಔಪಾಸಜ್ಞೇಭ್ಯೋ ದೇವೇಭ್ಯೋ ಸರ್ವದೇವೇಭ್ಯೋಷ್ನರಪಾಮಿ ಆಜ್ಯಂ ತ್ರಿಪದರ್ಶಯಾಮಿ ಚರಂ ತ್ರಿಪದರ್ಶಯಾಮಿ ಅಗ್ನೇ ಜ್ಯೋತಿರಸೆ ಸಮಿಧ ಸ್ವಾಹ ಅಮೃತಮಸಿ ವಾರುಣಮಸಿ
अंतर्गम वक्ष अंतरिता अरातयः प्रत्युष्टकं वक्ष प्रत्युष्ट अरातयः चित्पदे स्वापणात् तच्छिद्रेण वैत्रेण सूर्यस्य तस्य विस्मः वाक्पदे स्वापणात् तच्छिद्रेण वैत्रेण सूर्यस्य तस्य विस्मः देवस्ता सवितापणात् तच्छिद्रेण वैत्रेण सूर्यस्य रश्मि विस्मः करसम्पूर्णवासमिदो गृहीत्वा मूलाघ्राभ्याङ्गदग्गस्पर्शयित्वा अभ्यच्छ अक्षता आज्य चरुभिः इमामे अग्नैष्टका धेनवः सन्तु नमः अग्नये नमः यमाय नमः नृतये नमः वरुणाय नमः वायुवे नमः कुबेराय नमः ईशानाय नमः अग्नये नमः जातवेसे नमः सवोसे नमः अजराप्रवे नमः यज्ञपुरुषाय नमः अवितिरमुण्यस्व अवितिरमुण्यस्व स्वस्तिरमुण्यस्व देवसवितः प्रसुवा ॐ अयन्त यज्ञ आत्मजतवेदस्तेनेद्यः सवर्धस्व चेत्नवर्धगतास्मान् पृथगा वसुर्ब्रह्मत्सेनान्नाद्येन समेतय स्वाहा वायुव्याधाग्नेयान्तं प्रजापतये स्वाहा नैऋत्याधीशानान्तमिन्द्राय स्वाहा अग्नये स्वाहा सोमाय स्वाहा अग्निशोमाभ्याय स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा आपौपस्पृश्य ओं श्रीविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अस्भ्यां स्वाहा पूष्णे स्वाहा कक्षाय स्वाहा अक्षते सोमाय स्वाहा औपासनयज्ञाय स्वाहा विश्वेभ्यो देवेभ्य स्वाहा सर्वदेवेभ्य स्वाहा द्रव्याभिकार्या चरुं सावित्र्या गृहीत्वा जुक्वा व्यागति ज्योति ओं भूस्वाहा ओं भुवस्वाहा ओं शवस्वाहा ओं भूर्भुवस्वस्वाहा अवितेनमग्गुस्ता देवसवितः प्रासावीः प्रणनागम्या अस्यां श्रोतो श्रीनिवासनः वैवाहिकमोत्सकर्माङ्गमुपासनाग्नो आधारान्ते सर्वदोषप्रायश्चित्तार्थम् अतो देववैष्णवतिर्घोष्ये अवितिरमुण्यस्व उदिरमुण्यस्व स्वस्तिरमुण्यस्व देवसवितः प्रसुवा ॐ अतो देवा अवन्तनागतो विष्णुभुजक्रमे पृथिव्या सप्तदा विस्वाहा इदं विष्णुभुजक्रमे त्रेधानदते पदं समूढमस्य वागं सुरे स्वाहा त्रीणि पदाचक्रमे विष्णुर्गोपा अदाभ्यः तदुधर्माणि धारयन् स्वाहा विष्णोः कर्माणि पश्य जगतो अवतानि पुष्पते इन्द्रस्य गजस्सका स्वाहा तद्विष्णोः परमं पदकं सदा पश्यन्ति सूरयः दिवोयक्षरायुधग् स्वाहा पद्यप्रासो पण्यवो जाग्रवाकं वस्सविन्दते विष्णोर्यत्परमं पदग् स्वाहा ॐ भूस्वाहा ॐ भुवस्वाहा ॐ शिवस्वाहा ओं भूर्भुवस्व स्वाहा अवितेनमग्गुस्ता स्वस्तिनमग्गुस्ता देवसवितः प्रासावीः మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా అలరి శ్రీ వెంకటేశ ఆడకుమము రప్పించి వలసినట్టు గరుడ ధ్వజమెత్తవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా చెంది ఊడిగపు వారు సేవ చేయకెవ్వరైనా అందముగా ఏగు పెండికి అంగమించేరా
చెంది ఊడిగపువారు సేవసేయకెవ్వరైనా అందముగా ఏగు పెంటికి అంగలిచేనా అందపు శ్రీ వెంకటేశ ఆడకు మమ్ము రప్పించి విందులతో నిట్టే తిరువీధులేగవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత సేయవయ్యా పేరుకొని తమ వద్ద బేరటాండ్లు పొడగాను సారెకు పెండ్లాడకున్న సంతసమౌనా పేరుకొని తమ వద్ద బేరటాండ్లు పొడగాను సారెకు పెండ్లాడకున్న సంతసమౌనా ఈ రీతి శ్రీ వెంకటేశ ఇద్దరు మము రప్పించి ఆరితేరి పువ్వములు అవధరించరయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత సేయవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత సేయవయ్యా श्रीमदादिनारायणस्य अचिन्त्या प्रतिशक्त्या भ्रियमाणस्य महाजलोकस्य मध्ये परिभ्रममानानामनेककोटिब्रह्माण्डानां एकतमे पृथिव्यप्तेजो वायुराकाशपदहङ्कारव्यक्ता व्यक्तसप्तावर्णीरावृते अस्मिन् महति ब्रह्माण्डे आधारशक्तिश्रीवराह कूर्मानन्ताष्टदिग्गजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानां मूर्धभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्य षण्लोकानाम् अधोभागे महानालायमानस्य पणिराजेशस्य सहस्रपनामणिमण्डलपण्डिते ऐरावत पुण्डरीकवामन कुमुदाञ्जनपुष्पदन्त सार्वभौम सुप्रतीकाख्य अष्टदिग्दन्ते शुण्डात्तण्डोत्तम्भिते अमरावती तेजोवती संयमनी रक्षोवती सिन्धुमती गन्धवत्यलकावती यशोवतीति अष्टदेवपुरी विराजिते इन्द्राग्नेयमनिरति वरुणवायुकुबेर ईशानाख्य अष्टलोकपालकपरिपालिते लोकालोकाचलवलयिते लवणे क्षुतिक्षीरशुद्धोदकाख्य सप्तार्नवपरिवृते जम्बूप्लक्षकुशक्रूञ्जसाकसाल्मलीपुष्कराख्य सप्तद्वीपद्वीपिते महेन्द्रमलयविन्ध्यपारिगात्राख्य सप्तकुलपर्वतविराजिते भारत किं पुरुष हरीलावृतभद्राश्वकेतुमाल हिरण्यकर्मणकगुरुवर्षाख्य नववर्षाणां मध्ये भरतवर्षे इन्द्रकसेरुताम्रकबस्ति पुन्नागगन्धर्व सौम्यवर्णभरताख्य नवखण्डानां मध्ये भरतखण्डे महासरोरुहाकार 50 विस्तीर्ण भूमण्डले लक्षयोजन विस्तीर्ण जम्बूद्वीपे दण्डकारण्ये प्रजापतिक्षेत्रे कर्मभूमौ अवन्ती कुरुक्षेत्रादिसमभूमध्यरेखाया पूर्वदिग्भागे मेरोर्दक्षिणे पार्श्वे श्री आदिवराह क्षेत्रे
वेङ्कटाचले सकलदेवतासन्निधौ मम अनेकजन्मसु इह जन्मनि च एतत्क्षणपर्यन्तं बाल्ययौवनकौमारवार्धकेषु रजसि प्रकाशे च आवर्त अनावर्त महापातकसमस्तिवृतक्षगार्धं दशपूर्वेषां दशापरेषां मद्वंस्यानां मातृवंस्यानां सर्वेषां पितॄणां कुम्भीपाकलोहिदामातपसङ्गातकालसूत्रादि विविधेभ्यो महाघोरेभ्यो नरकेभ्यः उत्तीर्य श्रीहरिलोके निवासित्यर्थं द्विगुणीकृत अग्निष्टोमतिरात्राप्तोर्याम शान्तवनवाजपेय पौण्डरीकाश्वमेधादि कृतकृतो पुण्यफलावाप्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्यमिति चतुर्विधमोक्षबलसिद्ध्यर्थं श्रीविकनो मुनीन्द्रमतानुसारिभिः भृग्वादिभिर्मन्वादिवसिष्ठादिभिः दिव्यमहर्षिभिरुक्त गृह्यधर्मशास्त्र पुराण इतिहासप्रतिपादकन्यादानकल्पोक्त सकलफलावाप्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य सुदर्शनपाञ्चजन्यकौमोदकीरन्दकशार्ङ्गादि दिव्यपञ्चायोदरस्य श्रीमतो वैकुण्ठनायकस्य श्रीमद्वैकानसगवच्छास्त्रोक्तमार्गेण आङ्गीर्षभारगस्पत्य भारद्वाजत्रयानुषयप्रवरान्वित भारद्वासगोत्रोद्भवस्य पञ्चव्यूहविभेदेन प्रवर्तमानस्य परतत्त्वविभवव्यूह अन्तर्गामि अर्चावतारस्वरूपस्य श्रीमहाविष्णोः परब्रह्मणो नप्त्रे आङ्गीर्षभारगस्पत्य भारद्वाजत्रयानुषयप्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणो ख्यातिवशात् उत्पत्तिस्थले कारणभूतस्य श्रीमहाविष्णोः परवासुदेवशर्मणः पौत्राग आङ्गीर्षभारगस्पत्य भारद्वाजत्रयानुषयप्रवरान्वित भारद्वासगोत्रोद्भवस्य समस्तदेवता निकुटमकुटमनिगणविजृम्भित पादारविन्दस्य श्रीमहाविष्णोः आदिनारायणशर्मणः पुत्राय आङ्गीर्षभारगस्पत्य भारद्वाजत्रयानुषयप्रवरान्वित भारद्वासगोत्रोद्भवाय भक्तलोकपरिपालनाय किरीटहारकेयूरदिव्याभरणभूषिताय श्रीवत्साङ्कितवक्षस्काय दिव्यकौस्तुभालङ्कृताय दिव्यपीताम्बरधराय दिव्यमाल्योशोभिताय प्रपन्नपारिजाताय निजावताराय स्वर्णगरुडवाहनारूढाय अचिन्त्यात्पुतनित्ययौवनस्वभावलावण्य तेजोरत्नाकराय सकलशाखाध्यागिनो अखिललोकपवित्रगोत्राय षण्नक्षत्रे मकररासौ जाताय श्रीश्रीनिवासस्वामी परब्रह्मणे वराय भार्गवश्यवन आप्यमान औरवेदलपञ्चानुषयप्रवरान्वित भार्गवसगोत्रोद्भवीं सर्वालङ्कारवतीं प्रातुनां सुराङ्गना संसेवितपाधारविन्दां श्रीमहाविष्णोः वक्षस्त्रनिवासिनीम् आनन्दगुणात्मकां मूलप्रकृतिरूपाम् उत्तरवळिनक्षत्रे कन्यारासौ जातां प्रगोः सङ्कल्पतनकां श्रीदेवीनां निवां कन्यां वृणीमहे दास्यामि कास्यपावत्सारणैर्द्रवत्रगानुषयप्रवरान्वित कास्यपसगोत्रोद्भवीं सर्वालङ्कारवतीं सकलसुराङ्गना संसेवितपादारविन्दां श्रीमहाविष्णोः अत्यन्तमनोहरीम् अत्यन्तसौन्दर्यवतीं बहुश्यामलाङ्गी रेवती नक्षत्रे मीनरासौ जातां कश्यपप्रजापते सङ्कल्पतनकां भूदेवीनां निविमां कन्यां वृणीमहे दास्यामि कन्यां कनकसम्पन्नां कनकाभरणेर्युतां दास्यामष्टवेतोभ्यं ब्रह्मलोकजगीषयां कन्यां स्वलङ्कृतां साध्वीं श्रीलागसमेधसे सगतोऽहं प्रगच्छामि धर्मकामाद्यसिद्धये विश्वम्बरा सर्वभूता साक्षिणः सर्वदेवता इमां कन्यां प्रदास्यामि प्रीणातु कमलापतिः कन्यादानमुहूर्तस्य मुहूर्तोऽस्तु। ತಿರುಗಿರಿಯ ನಾಯಕನಾದ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ಪರಮಾತ್ಮ ಜಗನ್ನಾಯಕ
ಸಮಸ್ತ ಲೋಕಗಳ ಆಗುಹೋಗುಗಳ ಹೊಣೆಯನ್ನು ಹೊತ್ತವನು. ಅಂತಹ ಪರಮಾತ್ಮನ ದಿವ್ಯವಾದಂತಹ ಉತ್ಸವ ಸೇವೆ ಇದೀಗ ನಡೆದು ಬರುತ್ತಿದೆ. ಈ ಉತ್ಸವ ಸೇವೆಯಲ್ಲಿ ಹೋಮ ಮೊದಲಾದಂತಹ ಪ್ರಾಚೀನವಾದಂತಹ ಪದ್ಧತಿಗಳು, ಮಾಂಗಲ್ಯ ಧಾರಣೆಯಂತಹ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಪದ್ಧತಿಗಳು, ಹೀಗೆ ಎಲ್ಲ ಪದ್ಧತಿಗಳನ್ನು ಕೂಡ ಒಟ್ಟುಗೂಡಿಸಿ ಮಾಡಲ್ಪಟ್ಟಿರುವಂತಹ ಕಲ್ಪವಾಗಿದೆ. ಪರಮಾತ್ಮನ ಸೇವೆಯನ್ನು ಸದಾ ಸರ್ವತ್ರ ಮಾಡಬಹುದು ಎನ್ನುವುದಕ್ಕೆ ಇದು ಉದಾಹರಣೆಯಾಗಿ ನಿಂತಿದೆ. ಪರಮಾತ್ಮನ ಕಲ್ಯಾಣೋತ್ಸವದ ವಿಷಯದಲ್ಲಿ ಪರಮಾತ್ಮನು ಮಾನವರಂತೆ ಅವತಾರವನ್ನು ಪಡೆದಾಗ ಮಾನವರಂತೆ ನಡೆದುಕೊಳ್ಳುತ್ತಾನೆ. ಮಾನವನು ಯಾವ ರೀತಿಯಲ್ಲಿ ತನ್ನ ಬುದ್ಧಿಶಕ್ತಿಯನ್ನು ಪಣವಾಗಿಟ್ಟು ಅನೇಕ ವಿಧವಾದಂತಹ ಕಾರ್ಯಗಳನ್ನು ಸಾಧಿಸುತ್ತಾನೆ, ಅದೇ ರೀತಿಯಲ್ಲಿ ಪರಮಾತ್ಮನು ತನ್ನ ವಿಧ ವಿಧವಾದಂತಹ ರೂಪಗಳ ಮೂಲಕ ಲೋಕವ್ಯವಹಾರಗಳನ್ನು ಯಥಾವತ್ ಪರಿಪಾಲಿಸುವುದರ ಮೂಲಕ ತನ್ನ ವಿಶೇಷತೆಯನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಅಂತಹ ಪರಮಾತ್ಮನು ಸಮಸ್ತ ಲೋಕಕ್ಕೆ ಶೋಭವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸೋಣ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಅರ್ಘ್ಯಪಾದ್ಯಾದಿ ಸೇವಾವಿಧಿಗಳನ್ನು ನಿರ್ವಹಿಸಲಾಗುತ್ತದೆ. ಪರಮಾತ್ಮನ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ವಿವಾಹದ ಪೂರ್ವರಂಗ ಹಾಗೂ ವಿವಾಹದ ನಂತರದ ಕಲಾಪಗಳು. ಆ ನಿಟ್ಟಿನಲ್ಲಿ ಇದು ವಿವಾಹ ಪ್ರಕ್ರಿಯೆಯ ಮಧ್ಯಭಾಗ. ಮಾಂಗಲ್ಯ ಧಾರಣೆಯ ನಂತರ ಶ್ರೀದೇವಿ ಭೂದೇವಿಯರು ಪರಮಾತ್ಮನ ಸಹಚಾರಿಣಿಯರಾಗುತ್ತಾರೆ. ಅಲ್ಲಿಯವರೆಗೆ ಪರಮಾತ್ಮನನ್ನು ಬೇರೆಯಾಗಿ, ಶ್ರೀದೇವಿ ಭೂದೇವಿಯರನ್ನು ಬೇರೆಯಾಗಿ ಇರಿಸುವಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತದೆ. ಈ ವಿವಾಹದ ಘಟ್ಟವನ್ನು ತಮ್ಮದೇ ಆದಂತಹ ಒಂದು ಅನುಕೂಲತೆಗೆ ಅನುಸಾರವಾಗಿ ನಿರ್ವಹಿಸಲಾಗುತ್ತದೆ. ಪರಮಾತ್ಮನಿಗೆ ಮಾಡುವಂತಹ ಅನೇಕ ಸೇವೆಗಳು ಮಾನವರು ಮಾಡುವಂತಹ ಅನೇಕ ವ್ಯವಹಾರಗಳನ್ನು ಹೋಲಿರುವುದನ್ನು ನಾವು ಗಮನಿಸಬಹುದು. ಸುಲಭವಾಗಿ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ, ನಮಗೆಲ್ಲರಿಗೂ ಮಂಗಳವಾಗುವಂತಹ ರೀತಿಯಲ್ಲಿ ಆ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಪರಮಾತ್ಮನನ್ನು ಆಶ್ರಯಿಸುವುದು ಜೀವರೆಲ್ಲರಿಗೂ ಶ್ರೇಯಸ್ಕರವಾದದ್ದು. ಯಾವ ಶಕ್ತಿಯು ಸಮಸ್ತ ಲೋಕವನ್ನು, ಪ್ರತಿ ಅಣುವನ್ನು ಕೂಡ ಕದಲುವಂತೆ ಮಾಡಬಲ್ಲದೋ, ಪ್ರತಿ ಅಣುವನ್ನು ಕೂಡ ಪ್ರಭಾವಿತಗೊಳಿಸಬಲ್ಲದೋ, ಅಂತಹ ವಿಶೇಷವಾದಂತಹ ಶಕ್ತಿ ಇರುವುದರಿಂದಲೇ ಆ ಪರಮಾತ್ಮನನ್ನು ಆರಾಧಿಸುವುದು ಜೀವರಿಗೆ ಕರ್ತವ್ಯಗಳಲ್ಲಿ ಒಂದಾಗಿ ಹೇಳಲ್ಪಟ್ಟಿದೆ. ಪರಮಾತ್ಮನನ್ನು ಆರಾಧಿಸದೇ ಇರುವವರು ಪರಮಾತ್ಮನ ವಿಶಾಲತೆಯನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ಆ ಕಾರಣವಾಗಿ ಸಮಸ್ತ ಬ್ರಹ್ಮಾಂಡವು ಎಷ್ಟು ವ್ಯಾಪ್ತವಾಗಿದೆ, ಪರಮಾತ್ಮನ ಶಕ್ತಿ ಎಷ್ಟು ವಿಸ್ತೃತವಾಗಿದೆ, ನಮ್ಮ ಆ ಸೃಷ್ಟಿಯಲ್ಲಿ ನಮ್ಮ ಸ್ಥಾನವು ಅತ್ಯಂತ ಸ್ವಲ್ಪವಾದದ್ದು, ಈ ರೀತಿಯಾದಂತಹ ಒಂದು ಉದಾತ್ತ ಚಿಂತನೆ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆಯುತ್ತು ನಾವು ಮುಂದೆ ನಡೆಯುವಂತಹ ಮಾಂಗಲ್ಯ ಪೂಜಾ ವಿಧಿಯನ್ನು ವೀಕ್ಷಿಸಬಹುದಾಗಿದೆ. ವಿವಿಧ ಬಗೆಯ ಪತ್ರಗಳಿಂದ, ಪುಷ್ಪಗಳಿಂದ, ಅಕ್ಷತೆಗಳಿಂದ, ಗಂಧದಿಂದ ಆ ಪರಮಾತ್ಮನ ಪಾದವನ್ನು ಈ ಸಂದರ್ಭದಲ್ಲಿ ಅರ್ಚಿಸಲಾಗುತ್ತದೆ. ಪರಮಾತ್ಮನ ಪಾದಗಳು ಕೂಡ ಅತ್ಯಂತ ಮುಖ್ಯವಾದವುಗಳು. ಭಕ್ತಿಶಾಸ್ತ್ರದಲ್ಲಿ ಪಾದಗಳಿಗೆ ಇರುವಂತಹ ಮಹತ್ವವನ್ನು ವಿಸ್ತಾರವಾಗಿ ಹೇಳಲಾಗಿದೆ. ಆ ಪರಮಾತ್ಮನ ದಿವ್ಯವಾದಂತಹ ಒಂದು ಮಹಿಮೆ ಈ ಬ್ರಹ್ಮಾಂಡದಷ್ಟು ವ್ಯಾಪ್ತವಾದದ್ದು, ಆದ್ಯಂತರಹಿತವಾದದ್ದು. ಅಂತಹ ಒಂದು ಪರಮಾತ್ಮನನ್ನು ಸ್ಮರಿಸುವುದರಿಂದ ನಮ್ಮಲ್ಲಿಯೂ ಕೂಡ ಗುಣವಿಕಾಸವಾಗುತ್ತದೆ ಎನ್ನುವಂತಹ ಭಾವವಿದೆ. ಪರಮಾತ್ಮನ ಲೀಲಾ ವಿಶೇಷಗಳು ಸಮಸ್ತ ಲೋಕಕ್ಕೆ ಮಾರ್ಗದರ್ಶಕವಾದವುಗಳು. ಅಂತಹ ವಿಶೇಷವಾದಂತಹ ಒಂದು ವೈಭವವನ್ನು ವೀಕ್ಷಿಸುತ್ತಿದ್ದೇವೆ.
ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಮುಂದೆ ನಡೆಯುವಂತಹ ಮಾಂಗಲ್ಯ ಧಾರಣೆಯ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತೀರಿ. ಅರ್ಘ್ಯಪಾದ್ಯಾದಿ ಸೇವೆಗಳನ್ನು ಕೂಡ ಆವಾಹಿತ ದೇವತೆಗಳಿಗೆ ಒದಗಿಸಿಕೊಡಲಾಗುತ್ತದೆ. ಈ ರೀತಿಯಾಗಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ಪ್ರಧಾನ ಘಟ್ಟವಾದ ಮಾಂಗಲ್ಯ ಧಾರಣಾ ಪ್ರಕ್ರಿಯೆ ಆರಂಭವಾಗಲಿಕ್ಕಿದೆ. ಮಂಗಳವಾದ್ಯ ಪುರಸ್ಸರವಾಗಿ ನಡೆಯುವ ಈ ಪ್ರಕ್ರಿಯೆಯನ್ನು ವೀಕ್ಷಿಸೋಣ. ಶ್ರೇಯಃಕಾಂತನ ದಿವ್ಯವಾದಂತಹ ಮಾಂಗಲ್ಯ ಧಾರಣ ಪ್ರಕ್ರಿಯೆ. प्रजापतिः सोमगुं राजानमसृजताम् तन्त्रगो वेदा अन्वसृज्यन्ता तान् हस्ते कुरुताम् अदः सीता सावित्री श्रीदेव्यै नमः माङ्गल्यधारणं करोमि. प्रजापतिः सोमगुं राजानमसृजताम् तन्त्रगो वेदा अन्वसृज्यन्ताम् तान् हस्ते कुरुताम् अदः सीता सावित्री हरण्यै नमः माङ्गल्यधारणं करोमि. माङ्गल्यधारणमुहूर्तस्तु मुहूर्तोऽस्तु.
పాడేముగాక నీ చేతలిట్టివని మేమెంచగలమా ఆ, ఆ, చూచి చూచి నీ జదవేద విచర్షణి స్వాహ పునర్నిక్షదాత్ పునరేంద్రో బృహస్పతి పునర్వే అసురాయం చక్షురాత్తమక్షో స్వాహ ఇష్టేభ్య స్వాహ ప్రతినష్టేభ్య స్వాహ బృహదం దృష్ట్యై స్వాహ నిష్కృత్యై స్వాహ దౌరాద్యై స్వాహ దేవీభ్య స్వాహ తనోభ్య స్వాహ రథ్యై స్వాహ సమరథ్యై స్వాహ సర్వసమృద్ధ్యై స్వాహ ఓం గీతో చిదేమగి స్వాహ సమిదసి తేజోజితే జోమగిదేగి స్వాహ యమస్య దేమహే మృత్యోర్మే పాగి స్వాహ सूर्यस्य मे चक्षुर्मे पागे स्वाहा सोमचित्तं मे पागे स्वाहा वायोर्देमहे प्राणान्मे पागे स्वाहा ब्रह्मणो धीमहि बुद्धिं मे पागे स्वाहा त्वमग्निर्भुक्तग् स्वाहा वेदिर्भुक्तग् स्वाहा देवोर्भुक्तग् स्वाहा पृथिवीभुक्तग् स्वाहा अग्निर्जेन्नग् स्वाहा वेदिर्जेन्नग् स्वाहा द्यौर्जेन्नग् स्वाहा पृथिवीजेन्नग् स्वाहा ओम सप्तदे अग्ने समिधः सप्तजग्मा सप्तऋषयः सप्तधाम प्रियाणि सप्तहोत्रा सुधात्वा गच्छन्ते सप्तगो नीरा प्रणस्व घृतेन स्वाहा ऋतुदान विद्वान् नष्टभृतेन पूर्णमागतिं मनसा प्रजापतये स्वाहा आज्यशेषम् इन्द्राय जहोमि स्वाहा अग्निस्त्रिपदो वेदस्त्रिपदो द्यौस्त्रिपदो पृथिवीस्त्रिपदो ब्रह्माद्यास्तृप्यन्ताम् अवतेनमग्रस्तादेव सवितप्रासाभिः दक्षिणावतरतावायतान् देवताभ्यो नमः यथासकं यथास्तवदष्टाभयां सवनार्थं क्षेमाय पुनरागमनाय च पवित्रं मे भूयाः पूर्णवसे पूर्णं मे भूयाः सर्वसन् मे भूयाः सर्वं मे भूयाः अक्षतमक्षत्येजहोमि अक्षमे ज्येष्ठा प्राच्यां दक्षिणायां रीत्यां प्रीत्याम् ऊर्ध्वागाम् अधरागां मार्जयन्तां पश्चिमतः परनिरूपणगां दक्षिणतः परनिरूपणगां उत्तरतः परनिरूपणगां पश्चिमतो विष्णोः सदनमसि दक्षिणतो विष्णोः सदनमसि उत्तरतो विष्णोः सदनमसि प्राच्यां विष्णोः सदनमसि सर्वान् प्रसमोक्य ग्रन्थिं विसृज्य अद्भिः प्रोक्ष्याम् आप्यागन्ताम् इति जुहोति आप्यागन्तामापवोषधगोमरतां मृतगच्छिवं गच्छतो न वृष्टिमेरगस्वाहा सुद्यन्तां देवसदनकं सुद्यन्तां देवसदनं भूतिस्माते लभते नित्यकं सर्वयज्ञकृतं भवेत् अग्निमाकृतगोर्भूतिः आदित्यः सोमो नमः त्रयायुषं चमदग्ने कश्यपस्य त्रयायुषं यद्देवानां त्रयायुषं तन्मे अस्तु त्रयायुषं दीर्घायुत्मागा फलागा शतागा शतं च वर्चसे त्रयायुषम् भूतिस्माते लभते नित्यकं सर्वयज्ञकृतं भवेत् अग्निमाकृतगोर्भूतिः आदित्यः सोमो नमः त्रयायुषं जमदग्ने कश्यपस्य त्रयायुषं यद्देवानां त्रयायुषं तन्मे अस्तु त्रयायुषं दीर्घायुत्मागा फलागा शतागा शतं च वर्चसे त्रयायुषम् आपोविष्टामयापवस्तापोर्जेधातना आपो जनयता जनः यत्ते अग्ने तेजस्ते नाहं तेजस्वी भूयासं यत्ते अग्ने वर्चस्ते नाहं वर्चस्वी भूयासं यत्ते अग्ने हरस्ते नाहं हरस्वी भूयासं मन्त्रहीनं क्रियाहीनं भक्तिहीनं मुसासना यादेव परिपूर्णतस्ते प्राचित्तानि होमकर्मात्मकानि वै यानि तेषामशेषेण कृष्णानुस्मरणं परं कागेण वाचा मनसेन्द्रियैर्वा पुष्यात्मनावाद कुलमचकलं परस्मै नारायणागे समर्पयामि सर्वं श्री श्रीनिवासार्पणमस्तु ब्रह्मणे नमः सोमाय नमः पुनः पाद्यं पुनरर्घ्यं प्रणाचमनीयं समर्पयामि यदासकं यदास्तवतिष्ठापयामि सुवनार्थं क्षेमाय पुनरागमनाय च अग्नये नमः गुणोपहारं समर्पयामि अग्नये नमः आज्योपहारं समर्पयामि अग्नये नमः आदित्यवगच्छ वत्स ब्रह्मार्पणमस्तु सर्वं श्री श्रीभुवनीडा समेत श्री श्रीनिवासार्पणमस्तु ಕಲ್ಯಾಣಮೂರ್ತಿಯಾದ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸಿದ್ದಿರಿ.
ವಾರಣಮಾಯಿರಂ ಎಂದು ಕರೆಯಲ್ಪಡುವಂತಹ ಈ ಒಂದು ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಾವು ವೀಕ್ಷಿಸಲಿಕ್ಕಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ಗೋದಾದೇವಿಯ ದಿವ್ಯವಾದಂತಹ ಚರಿತ್ರೆಯನ್ನು ಸ್ಮರಿಸುತ್ತಾರೆ. ವಿಷ್ಣುಚಿತ್ತರ ಮಗಳಾಗಿ ಆವಿರ್ಭವಿಸಿ ಲೋಕಕ್ಕೆ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿದವಳು. ಈ ಶರೀರದಿಂದಲೇ ಪರಮಾತ್ಮನನ್ನು ಕಾಣಬಹುದು, ಸೇರಬಹುದು ಎನ್ನುವಂತಹ ಮಹತ್ವಪೂರ್ಣವಾದಂತಹ ಭಕ್ತಿಯ ಪರಾಕಾಷ್ಠೆಯನ್ನು ಲೋಕಕ್ಕೆ ನೀಡಿದವಳು. ಅಂತಹ ಗೋದಾದೇವಿಯ ದಿವ್ಯವಾದಂತಹ ಚರಿತ್ರೆಯನ್ನು ಸ್ಮರಿಸಿದ್ದಾರೆ. ಮಾಲಾ ಪರಿವರ್ತನೆ ಎಂದು ಕರೆಯಲ್ಪಡುವಂತಹ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗುತ್ತದೆ. ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ಇದೀಗ ತಾವು ವೀಕ್ಷಿಸುತ್ತೀರಿ. ಮಂಗಳಕರವಾದಂತಹ ಈ ಒಂದು ಪ್ರಕ್ರಿಯೆ ಸರ್ವರಿಗೂ ಶುಭವನ್ನು ಉಂಟು ಮಾಡುತ್ತದೆ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತದೆ. ಜಗದ್ವಿಖ್ಯಾತ ವೈಭವವನ್ನು ಪಡೆದಿರುವಂತಹ ಪರಮಾತ್ಮನು ಸಮಸ್ತ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವ ರೀತಿಯಲ್ಲಿ ಆವಿರ್ಭವಿಸಿದ್ದಾನೆ. ಅಂತಹ ವಿಶೇಷವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ಭಕ್ತ ಜನರಿಗೆ ಕಲ್ಪವೃಕ್ಷವಾಗಿ ವಿರಾಜಮಾನಾಗಿರುವ ಪರಮಾತ್ಮನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಈ ಒಂದು ಮಂಗಳಕರವಾದಂತಹ ಮಾಲಾ ಪರಿವರ್ತನಾ ವಿಧಿಯನ್ನು ವೀಕ್ಷಿಸುತ್ತಿದ್ದೀರಿ. ಮಂಗಳಮಯನಾದಂತಹ ಪರಮಾತ್ಮನು ಭಕ್ತ ಜನರೆಲ್ಲರ ಅಭೀಷ್ಟಗಳನ್ನು ಪೂರೈಸುವ ರೀತಿಯಲ್ಲಿ ಈ ಮಂಗಳಕರವಾದ ಸ್ಥಾನದಲ್ಲಿ ವಿರಾಜಮಾನನಾಗಿ ಭಕ್ತರಿಗೆ ಆನಂದವನ್ನು ಉಂಟು ಮಾಡುತ್ತಿದ್ದಾನೆ. ಈ ಶುಭಕರವಾದಂತಹ ಒಂದು ಪ್ರಕ್ರಿಯೆಯನ್ನು ಇದೀಗ ತಾವು ವೀಕ್ಷಿಸುತ್ತಿದ್ದೀರಿ. ಈ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ವೀಕ್ಷಿಸಿ ನಾವೆಲ್ಲರೂ ಕೂಡ ಪರಮಾತ್ಮನ ಪರಿಪೂರ್ಣವಾದಂತಹ ಒಂದು ಆನಂದವನ್ನು, ಸಂತೋಷವನ್ನು ಪಡೆಯೋಣ. ಈ ಮಂಗಳಕರವಾದಂತಹ ಒಂದು ಪ್ರಕ್ರಿಯೆ ಸರ್ವರಿಗೂ ಆನಂದವನ್ನು ಉಂಟು ಮಾಡಲಿ. ತಾವಿದೀಗ ವೀಕ್ಷಿಸುತ್ತಿರುವಂತೆ ಮುಂದೆ ನಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ವೀಕ್ಷಿಸುತ್ತಾ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಎಲ್ಲ ವಿಧವಾದಂತಹ ಆನಂದವನ್ನು ಪಡೆಯುವಂತಹ ಸಂದರ್ಭ ನಮಗೆ ಪ್ರಾಪ್ತವಾಗುತ್ತದೆ. ಇದೀಗ ಮಾಲಾ ಪರಿವರ್ತನೆಯ ಕಾರ್ಯಕ್ರಮದ ನಂತರ ಅಕ್ಷತಾರೋಪಣೆಯ ಕಾರ್ಯಕ್ರಮ ಪ್ರಾರಂಭವಾಗಿದೆ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. బిరుదు
పెడమరలి నవ్వీనే పెండ్లి కూతురు. Now